ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 160ನೆಯ ಅಧ್ಯಾಯವಾದ ತಾರಕಾಸುರೋಪಾಖ್ಯಾನ, ಕುಮಾರಸ್ವಾಮಿಯಿಂದ ತಾರಕಾಸುರನು ಹತನಾದುದು, ತಾರಕಾಸುರೋಪಾಖ್ಯಾನದ ಫಲಶ್ರುತಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಹೇಳುತ್ತಾರೆ, ದೇವತೆಗಳ ಸ್ತುತಿ ಪಾಠಕರು ಗಟ್ಟಿಯಾಗಿ ಕೂಗಿ ಹೇಳಿದುದನ್ನೆಲ್ಲ ತಾರಕನು ಕೇಳಿದನು. ಬಾಲಕನಿಂದ ತನಗೆ ಮರಣ ಒದಗುವುದೆಂದು ಬ್ರಹ್ಮನು ಹೇಳಿದ್ದ ಮಾತು ಅವನ ನೆನಪಿಗೆ ಬಂದಿತು. ಧರ್ಮವನ್ನು ಸ್ಮರಿಸಿ ಅವನು ಕವಚವನ್ನು ಹಾಕಿಕೊಳ್ಳದೆ ಸಂಗಡ ಪದಾತಿಗಳನ್ನು ಕರೆದುಕೊಳ್ಳದೆ ಕಾಲು ನಡಿಗೆಯಿಂದಲೇ ಮನೆಯಿಂದ ಬೇಗನೆ ಹೊರಟನು. ಅವನ ಮನಸ್ಸಿನಲ್ಲಿ ಶೋಕವು ಉಕ್ಕುತ್ತಿತ್ತು. ಕಾಲನೇಮಿ ಮೊದಲಾದ ದೈತ್ಯರು ಸಡಗರದಿಂದ ಭ್ರಾಂತ ಮನಸ್ಕರಾದರು. ಎಲೆ ಯೋಧರೇ, ಓಡಿರಿ, ಹಿಡಿಯಿರಿ, ಸೈನ್ಯವನ್ನು ಜತೆಗೊಳಿಸಿರಿ ಎಂದು ಕೂಗಿದರು. ಭಯಂಕರಾಕಾರನಾದ
ತಾರಕಾಸುರನು ಕುಮಾರನನ್ನು ನೋಡಿ ಹೇಳಿದನು, ಮಗು, ಇದೇನು? ಯುದ್ಧ ಮಾಡಬೇಕೆಂದು ಬಯಸುವೆಯೋ? ಬೇಡ, ಚೆಂಡಾಟವನ್ನು ಆಡು. ರಣಭಯಂಕರರಾದ ದಾನವರನ್ನು ಎಂದೂ ನೀನು ನೋಡಿಲ್ಲ. ಇನ್ನೂ ನೀನು ಮಗು. ಆದುದರಿಂದಲೇ ನಿನಗೆ ಈ ಬುದ್ಧಿ ಬಂದಿರಬಹುದು. ನೀನು ವಿಷಯವನ್ನು ಪೂರ್ಣವಾಗಿ ವಿಚಾರ ಮಾಡಲಿಲ್ಲ. ಷಣ್ಮುಖನನ್ನು ನೋಡಿ ದೇವತೆಗಳಿಗೆ ಸಂತೋಷವು ಉಕ್ಕುತ್ತಿತ್ತು. ಷಣ್ಮುಖನು ತನ್ನ ಮುಂದೆ ನಿಂತಿರುವ ದೈತ್ಯನಿಗೆ ಉತ್ತರವಿತ್ತನು. ಓ ತಾರಕ, ಶಾಸ್ತ್ರಾರ್ಥವನ್ನು ವಿವರಿಸುವೆನು ಕೇಳು. ಧೀರರಾದ ಭಟರು ಯುದ್ಧದಲ್ಲಿ ಶಾಸ್ತ್ರಾರ್ಥಗಳನ್ನು ನೋಡುವುದಿಲ್ಲ. ನನ್ನನ್ನು ಎಳೆಯ ಮಗುವೆಂದು ತಿಳಿಯಬೇಡ. ಕಾಳಿಂಗ ಸರ್ಪವು ಶಿಶುವೋ? ಬಾಲಸೂರ್ಯನನ್ನು ನೋಡುವುದು ಸುಲಭವೋ? ಹಾಗೆಯೇ ನಾನೂ ಸಹ ಜಯಿಸುವುದಕ್ಕಾಗದ ಶಿಶು. ಓ ದೈತ್ಯ, ಅಕ್ಷರಗಳ ಸಂಖ್ಯೆ ಕಡಿಮೆಯಾದ ಮಾತ್ರಕ್ಕೆ ಮಂತ್ರವು ಅರ್ಥದಿಂದ ಉಜ್ವಲವಾಗಿಲ್ಲವೇನು? ಷಣ್ಮುಖನು ಹೀಗೆ ಹೇಳುತ್ತಿರಲು ತಾರಕಾಸುರನು ಮುದ್ಗರಾಯುಧವನ್ನು ಎಸೆದನು. ಕುಮಾರನು ಅತಿ ತೇಜಸ್ವಿಯಾದ ವಜ್ರಾಸ್ತ್ರದಿಂದ ಅದನ್ನು ಭಂಗಗೊಳಿಸಿದನು. ತರುವಾಯ ದೈತ್ಯೇಂದ್ರನು ಕಬ್ಬಿಣದ ಭಿಂದಿಪಾಲವನ್ನು ಪ್ರಯೋಗಿಸಿದನು. ಅಸುರಾಂತಕನಾದ ಕುಮಾರನು ಅದನ್ನು ತಡೆದು ಕೈಯಿಂದ ಹಿಡಿದುಕೊಂಡನು. ಷಣ್ಮುಖನು ದೈತ್ಯನ ಮೇಲೆ ಗದೆಯನ್ನು ಬಿಸುತ್ತನು. ಅದು ಭಯಂಕರವಾಗಿ ಧ್ವನಿ ಮಾಡುತ್ತಾ ಹೋಗಿ ಪ್ರಹರಿಸಲು ಗಿರಿರಾಜನಂತಿದ್ದ ತಾರಕಾಸುರನು ನಡುಗಿದನು. ಷಣ್ಮುಖನನ್ನು ಯುದ್ಧದಲ್ಲಿ ಜಯಿಸುವುದು ಅಸಾಧ್ಯ. ನನಗೆ ಕಾಲ ಒದಗಿದೆ, ಸಂಶಯವಿಲ್ಲ ಎಂದು ತಾರಕಾಸುರನು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡನು. ತಾರಕಾಸುರನಿಗೆ ಕೋಪ ಬಂದುದನ್ನು ನೋಡಿ ಕಾಲನೇಮಿ ಮೊದಲಾದ ದೈತ್ಯ ಮುಖ್ಯರೆಲ್ಲರೂ ಯುದ್ಧ ಭಯಂಕರನಾದ ಷಣ್ಮುಖನನ್ನು ಪ್ರಹರಿಸಿದರು. ಮಹಾ ತೇಜಸ್ವಿಯಾದ ಆ ಕುಮಾರನನ್ನು ಅವರ ಪ್ರಹಾರಗಳು ಏನೂ ಮಾಡಲಾರದೆ ಹೋದವು. ಅವರಿಗೆ ವ್ಯರ್ಥವಾಗಿ ಕ್ಲೇಶವಾಯಿತು. ದೇವಕಂಟಕರೂ ಬಲಶಾಲಿಗಳೂ ರಣವೀರರೂ ಆದ ದೈತ್ಯೇಂದ್ರರು ಪ್ರಾಸ, ಶಿಲೀಮುಖ ಮುಂತಾದ ಶಸ್ತ್ರಗಳಿಂದ ಮರಳಿ ದೇವತೆಗಳನ್ನು ಷಣ್ಮುಖನನ್ನು ಹೊಡೆದರು. ಅವರ ಹೊಡೆತಗಳಿಂದ ಅವನಿಗೆ ನೋವೇ ಆಗಲಿಲ್ಲ. ಆದರೆ ದಾನವರೊಡನೆ ಯುದ್ಧವೆಂದರೆ ದೇವತೆಗಳ ಪ್ರಾಣವು ಕೊನೆಗಾಣುತ್ತಿತ್ತು. ಅವರು ಬಹು ಹಿಂಸೆ ಪಡುತ್ತಿದ್ದರು. ಅದನ್ನು ನೋಡಿ ಕುಮಾರನಿಗೆ ಕೋಪ ಬಂದಿತು. ಬಳಿಕ ಅವನು ದಾನವರ ಸೈನ್ಯವನ್ನು ಅಸ್ತ್ರಗಳಿಂದ ತಡೆದನು. ಎದುರಿಲ್ಲದ ಆ ಅಸ್ತ್ರಗಳು ದೇವಶತ್ರುಗಳಾದ ದೈತ್ಯರನ್ನು ಸದೆಬಡಿದವು. ಕಾಲನೇಮಿ ಮೊದಲಾದವರೆಲ್ಲರೂ ಯುದ್ಧವನ್ನು ಬಿಟ್ಟು ಓಡಿದರು. ಹೀಗೆ ಎಲ್ಲ ಕಡೆಯೂ ದೈತ್ಯರು ಹತರಾಗಿ ಪಲಾಯನ ಮಾಡಿದರು. ಬಳಿಕ ಅವರ ನಾಯಕನಾದ ತಾರಕಾಸುರನು ಕೋಪಗೊಂಡು ಸುವರ್ಣದಿಂದ ಅತಿಶಯವಾಗಿ ಅಲಂಕೃತವಾದ ಮಹಾಶಕ್ತಿಯುತವಾದ ಗದೆಯನ್ನು ಎತ್ತಿಕೊಂಡನು. ಪುಟವಿದ್ದ ಚಿನ್ನದ ತೋಳುಬಳೆಗಳನ್ನು ಧರಿಸಿದ ಆ ಅಸುರನು ಗದೆಯಿಂದ ಷಣ್ಮುಖನನ್ನು ಹೊಡೆದನು.
ವಿಚಿತ್ರವಾದ ಬಾಣಗಳನ್ನು ಅವನ ವಾಹನವಾದ ನವಿಲಿನ ಮೇಲೆ ಬಿಟ್ಟನು. ದೇವತೆಗಳನ್ನು ರಣದಿಂದ ಹಿಮ್ಮೆಟ್ಟಿಸಿದನು. ಅಸುರ ನಾಯಕನಾದ ತಾರಕಾಸುರನಿಗೆ ಕೋಪವು ಹೆಚ್ಚಿತು. ಅವನು ಬಹಳ ತೀಕ್ಷ್ಣವಾದ ಭರ್ಜಿಗಳಿಂದ ಷಣ್ಮುಖನ ವಾಹನವಾದ ನವಿಲನ್ನು ಇರಿದನು. ರಕ್ತವನ್ನು ಕಾರುತ್ತಾ ಯುದ್ಧವನ್ನು ಬಿಟ್ಟು ಓಡಿದ ತನ್ನ ವಾಹನವಾದ ನವಿಲನ್ನು ಕಂಡು ಕುಮಾರಸ್ವಾಮಿಯು ಸುವರ್ಣಾಲಂಕೃತವೂ ಅಮೋಘವೂ ಆದ ಶಕ್ತ್ಯಾಯುಧವನ್ನು ಎತ್ತಿಕೊಂಡನು. ಬಳಿಕ ತೋಳಿನಲ್ಲಿ ಚಿನ್ನದ ತೋಳುಬಳೆ ಪ್ರಕಾಶಿಸುತ್ತಿರಲು ಕುಮಾರಸ್ವಾಮಿಯು ದುರ್ಬುದ್ಧಿಯುಳ್ಳ ಎಲೈ ತಾರಕನೇ, ನಿಲ್ಲು ನಿಲ್ಲು, ಈ ಜೀವಲೋಕವನ್ನು ಕೊನೆಯ ಸಾರಿ ನೋಡಿಬಿಡು. ನನ್ನ ಶಕ್ತ್ಯಾಯುಧದಿಂದ ಇನ್ನೇನು ಹತನಾದೆ. ನೀನು ಚೆನ್ನಾಗಿ ಕಲಿತಿರುವ ಶಸ್ತ್ರವನ್ನು ಜ್ಞಾಪಿಸಿಕೊ ಎಂದು ಹೇಳಿ ಅವನ ಮೇಲೆ ಶಕ್ತಿಯನ್ನು ಪ್ರಯೋಗಿಸಿದನು. ಷಣ್ಮುಖನು ಕೈಯಿಂದೆತ್ತಿ ಬಿಸುಡಲು ಆ ಗದೆಯು ಅವನ ತೋಳು ಬಳೆಯಂತೆ ಧ್ವನಿ ಮಾಡುತ್ತಾ ಹೋಗಿ ವಜ್ರಮಯವಾದ ಮಹಾಪರ್ವತದ ಹಾಗೆ ಕಠಿಣವಾಗಿದ್ದ ತಾರಕಾಸುರನ ಹೃದಯವನ್ನು ಸೀಳಿತು. ಅವನು ಮೃತನಾಗಿ ಪ್ರಳಯ ಕಾಲದಲ್ಲಿ ಪರ್ವತವು ನೆಲದ ಮೇಲೆ ಬೀಳುವಂತೆ ಬಿದ್ದನು. ಅವನ ಕಿರೀಟವು ರುಮಾಲು ಚದುರಿ ಬಿದ್ದವು. ಒಡವೆಗಳೆಲ್ಲವೂ ದಿಕ್ಕುಪಾಲಾಗಿ ಎರಚಾಡಿ ಹೋದವು. ಆ ತಾರಕಾಸುರನು ಸಂಹೃತನಾಗಲು ದೇವತೆಗಳಿಗೆ ಸಂತೋಷವಾಯಿತು. ಆ ಸಮಯದಲ್ಲಿ ದುಃಖ ಪಡುತ್ತಿದ್ದವನು ಒಬ್ಬನೂ ಇರಲಿಲ್ಲ. ನರಕದಲ್ಲಿರುವ ಪಾಪಿಯೂ ಸಹ ತನ್ನ ಯಾತನೆಯನ್ನು ಮರೆತನು. ದೇವತೆಗಳು ಷಣ್ಮುಖನನ್ನು ಸ್ತೋತ್ರ ಮಾಡುತ್ತಾ ಉಲ್ಲಾಸ ಪಡುತ್ತಾ ತಮ್ಮ ತಮ್ಮ ಪತ್ನಿಯರೊಡನೆ ಮನೆಗಳಿಗೆ ತೆರಳಿದರು. ಅವರಿಗೆ ಅತಿಶಯವಾದ ತೇಜಸ್ಸು ಉತ್ಸಾಹವೂ ಉಂಟಾದವು. ಎಲ್ಲ ದೇವತೆಗಳು ತುಷ್ಟರಾದರು. ಅವರ ಮನೋರಥಗಳೆಲ್ಲವೂ ಈಡೇರಿದವು. ಸಿದ್ಧರು, ಮಹರ್ಷಿಗಳು ಇವರೊಡಗೂಡಿ ಅವರು ಕುಮಾರಸ್ವಾಮಿಯ ಉಪಾಖ್ಯಾನದ ಮಹಿಮೆಯ ವಿಷಯವಾಗಿ ವರವನ್ನು ಕರುಣಿಸಿದರು. ದೇವತೆಗಳು ಹೇಳುತ್ತಾರೆ, ಕುಮಾರಸ್ವಾಮಿಯನ್ನು ಕುರಿತ ಈ ಕಥೆಯನ್ನು ವಿವೇಕಶಾಲಿಯಾದ ಮನುಷ್ಯನು ಓದಲಿ, ಇತರರಿಗೆ ಹೇಳಲಿ, ಅವನು ಕೀರ್ತಿವಂತನಾಗುವನು. ಅವನ ದರ್ಶನವೇ ಮಂಗಳಕರವೆನಿಸುವುದು. ಅವನಿಗೆ ಭೂತಗಳ ಭಯವಿಲ್ಲ, ಯಾವ ಬಗೆಯ ದುಃಖವೂ ಇಲ್ಲ. ಪ್ರಾತಃಕಾಲದ ಸಂಧ್ಯಾವಂದನವನ್ನು ಮಾಡಿ ಷಣ್ಮುಖನ ಚರಿತ್ರವನ್ನು ಓದುವಾತನು ಸಕಲ ಪಾಪಗಳಿಂದಲೂ ಮುಕ್ತನಾಗುವನು. ಅಪಾರವಾದ ಸಂಪತ್ತಿಗೆ ಅಧಿಪತಿ ಎನಿಸುವನು. ಮಕ್ಕಳು, ರೋಗಿಗಳು, ರಾಜಸೇವಕರು ಇವರಿಗೆ ಈ ಶ್ರೇಷ್ಠವಾದ ಉಪಾಖ್ಯಾನವು ಯಾವಾಗಲೂ ಎಲ್ಲ ಬಗೆಯ ಮನೋರಥವನ್ನು ಕರುಣಿಸುವುದು. ಇದನ್ನು ಪಾರಾಯಣ ಮಾಡುವ ಮನುಷ್ಯನು ದೇಹಾವಸಾನದಲ್ಲಿ ಷಣ್ಮುಖನ ಸಾಯುಜ್ಯವನ್ನು ಪಡೆಯುವನು. ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ತಾರಕವಧೋ ನಾಮ ಷಷ್ಠ್ಯಧಿಕಶತತಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 161ನೆಯ ಅಧ್ಯಾಯವಾದ ನರಸಿಂಹಾವತಾರದ ವೃತ್ತಾಂತ, ಹಿರಣ್ಯಕಶಿಪು ಬ್ರಹ್ಮನ ವರದಿಂದ ಕೊಬ್ಬಿ ಲೋಕವನ್ನು ಬಾಧಿಸುತ್ತಿದ್ದುದು,
ವಿಷ್ಣು ದೇವತೆಗಳಿಗೆ ಅಭಯವನ್ನು ಕೊಟ್ಟುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.